ಸರೋಜಾದೇವಿ ಮನೆ ಸಂಬಂಧ ನಿನಗೆ ಒಪ್ಗೆನಾ? ಸಾರಿ ಆಂಟಿ, ನನಗೆ ಮದುವೆ ಮೇಲೆ ಸದ್ಯಕ್ಕೆ ಇಂಟ್ರೆಸ್ಟ್ ಇಲ್ಲ. ನೀವು ಸಡನ್ ಆಗಿ ಬಂದು ಹೀಗೆ ಕೇಳ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದರೆ ಮದುವೆ ಆಗೋ ಯೋಚನೆ ನನಗಿಲ್ಲ. ಯಾಕೆ? ಕಾರಣ ಹೇಳು. ನಾನು ಇವಾಗಷ್ಟೇ ಬಿಸ್ನೆಸ್ ಟೇಕ್ ಓವರ್ ಮಾಡಿದ್ದೀನಿ. ನನ್ನ ಬಿಸ್ನೆಸ್ಸಲ್ಲಿ ನಾನು ನಿಮ್ಮ ಹಾಗೆ ಎತ್ತರಕ್ಕೆ ಬೆಳೆದು ತೋರಿಸ್ಬೇಕು, ಸಾಧನೆ ಮಾಡಬೇಕು ಆಂಟಿ. ಅದೇ ನನ್ನ ಗುರಿ. ಆಮೇಲೆ ಉಳಿದಿದ್ದೆಲ್ಲ. ಓಹ್ ಕಮಾನ್ ಪರಿ, ನಿನ್ ಗುರಿ ತಲುಪೋದಕ್ಕೆ ಈ ಮದುವೆ ಯಾವತ್ತೂ ತಡೆ ಆಗೋದೇ ಇಲ್ಲ. ಹೇಳ್ಬೇಕಂದ್ರೆ ನಾನು ಬಿಸ್ನೆಸ್ ವಿಮೆನ್, ನನ್ನ ಮಗ ಕೂಡ ಬಿಸ್ನೆಸ್ ಮ್ಯಾನ್, ನೀನು ಬಿಸ್ನೆಸ್ ವಿಮೆನ್. ನೀನು ವ್ಯಾಪಾರದಲ್ಲಿ ಸಾಧನೆ ಮಾಡಿದ್ರೆ ಅದು ನಮಗೆ ಸಂತೋಷನೇ. ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ. ಇಲ್ಲ ಆಂಟಿ, ಅದು ಬೇರೆ ಇದು ಬೇರೆ. ನಾನೊಬ್ಳೆ ಗುರಿ ಮುಟ್ಟಿದ್ರೆ ಅದು ನನಗೆ ಹೆಮ್ಮೆ. ಅದೇ ಮದುವೆ ಆದ್ಮೇಲೆ ಗುರಿ ಮುಟ್ಟಿದ್ರೆ ಅದರಲ್ಲಿ ನಿಮ್ಗೂ ಪಾಲಿರುತ್ತೆ. ನಾನು ನನ್ನ ಸಾಧನೆನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ನಾನೊಬ್ಳೆ ನಿಂತು ಪ್ರೂವ್ ಮಾಡಿ ತೋರಿಸ್ಬೇಕು. ನಳನ್ ಸರ್, ನಿಮ್ಮ ಮಗಳು ಅವಸರದಲ್ಲಿ ತಪ್ಪಾಗಿ ತೀರ್ಮಾನ ತಗೊಂತಾ ಇದ್ದಾಳೆ. ಸಾರಿ ರಾಮು, ಅವಳು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಅಂತ ನನಗೂ ಅನ್ಸುತ್ತೆ. ಮೊದಲು ಅವಳು ಕಲ್ತಿರೋದಕ್ಕೆ ಅವಳು ಬಿಸ್ನೆಸ್ಸಲ್ಲಿ ಏನಾದರೂ ಸಾಧಿಸ್ಬೇಕು, ಆಮೇಲೆ ತಾನೇ ಮದುವೆ ಬಗ್ಗೆ ಯೋಚನೆ ಮಾಡಬೇಕು. ಕಮಾನ್ ಪರಿ, ಅವಸರ ಪಟ್ಟು ತೀರ್ಮಾನ ಮಾಡಬೇಡ. ಐ ಆಮ್ ಗಿವಿಂಗ್ ಯು ಅ ಗೋಲ್ಡನ್ ಚಾನ್ಸ್. ಅಟ್ಲೀಸ್ಟ್ ನನ್ನ ಮನೆಗೆ ಬಂದು ನನ್ನ ಮಗನ ಒಂದ್ಸಲ ನೋಡ್ಬಿಟ್ಟು ಆಮೇಲೆ ತೀರ್ಮಾನ ಮಾಡು. ಕೆಲವೊಂದು ವಿಷಯಗಳು ಮೊದಲೇ ತೀರ್ಮಾನ ಆಗಿರುತ್ತೆ ಆಂಟಿ. ನಿಮ್ಮ ಮಗನಿಗೂ ಒಂದು ಹೆಣ್ಣನ್ನ ಆ ದೇವರು ಮೊದಲೇ ನೋಡಿ ಗಂಡು ಹಾಕಿರ್ತಾರೆ. ವಾಟ್? ಯಾರದು? ಅದು ಯಾರಂತ ದೇವ್ರಿಗೆ ಗೊತ್ತು. ಆದರೆ ಅದು ನಾನಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೂ ಅಕ್ಕ ನೀನು ಅಕ್ಕರೆಯಿಂದ ಕರಿತಿರುವಾಗ ನೀನು ಒಂದ್ಸಲ ನಮ್ಮ ಮನೆಗೆ ಬರ್ಬೋದಲ್ಲಮ್ಮ, ಬಂದು ಹುಡುಗ ನೋಡ್ಬೋದಲ್ಲ, ಅವನ ಕ್ಯಾರೆಕ್ಟರ್ ಏನಂತ ತಿಳ್ಕೊಬೋದಲ್ಲ. ಸಾರಿ, ಮದ್ವೆಲೆ ಇಂಟ್ರೆಸ್ಟ್ ಇಲ್ಲ ಅನ್ನುವಾಗ ಹುಡುಗನ್ ನೋಡಿ ಕ್ಯಾರೆಕ್ಟರ್ ಬಗ್ಗೆ ತಿಳ್ಕೊಂಡು ಏನ್ ಮಾಡ್ಬೇಕಾಗಿದೆ ಸರ್? ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಪ್ಲೀಸ್. ಇದನ್ನ ಮುಂದುವರ್ಸೋದು ಬೇಡ. ನಳನ್ ಸರ್, ಅದೇ ಪರಿ ಅವಳು ತೀರ್ಮಾನ ಹೇಳಿದಾಳಲ್ಲ, ಐ ಆಮ್ ಸಾರಿ. ನನ್ನ ಮಗಳಿಗೆ ಫ್ರೀಡಮ್ ಕೊಟ್ಟು ಬೆಳೆಸಿದ್ದೀನಿ. ಸೊ ಓವರ್ ಫ್ರೀಡಮ್ ಕೊಟ್ಟಿದ್ದೀರಾ ಅನ್ಸುತ್ತೆ. ಅಪ್ಪ ಅಮ್ಮನ ಮಾತು ಕೇಳಲ್ಲ ಅಂತಿದ್ದಾಳೆ. ಪ್ಲೀಸ್ ತಪ್ಪಾಗಿ ತಿಳ್ಕೊಬೇಡಿ. ಪರಿ ಅವಸರ ಪಟ್ಟು ತೀರ್ಮಾನ ಮಾಡಿದ್ದಾಳೆ. ಸ್ವಲ್ಪ ಯೋಚನೆ ಮಾಡಲಿ. ನಾನು ವೆಯ್ಟ್ ಮಾಡ್ತೀನಿ. ರಾಮು, ಹೊರಡೋಣ. ಸರಿ ಅಕ್ಕ. ಈ ತಾಂಬೂಲ ತಟ್ಟೆ ಇಟ್ಸ್ ಓಕೆ. ತಂದಿರೋ ತಾಂಬೂಲ ತಟ್ಟೆನ ನಮ್ಮ ಕಡೆ ಹಿಂದಕ್ಕೆ ತಗೊಂಡು ಹೋಗಲ್ಲ. ನಾ ಬರ್ತೀನಿ. ಪರಿ, ಅಪ್ಪ, ನೀನು ಇಲ್ಲಿದೀಯಾ? ನಾನು ಮನೆಯೆಲ್ಲ ನಿನ್ನನ್ನು ಹುಡುಕ್ತಾ ಇದ್ದೆ. ಸರೋಜಾದೇವಿನೇ ಮನೆ ಹುಡುಕೊಂಬಂದು ಹೆಣ್ಣು ಕೇಳೋ ಮಟ್ಟಕ್ಕೆ ಇವತ್ತೇನೇನೋ ನಡೆದೋಯ್ತು. ನಾನಿದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾನು ಇದನ್ನ ಅನ್ಕೊಂಡಿರ್ಲಿಲ್ಲ ಅಪ್ಪ. ಆ ಮಟ್ಟಕ್ಕೆ ನೀನು ಅವಳ ಮನಸ್ಸಿಗೆ ಮೋಡಿ ಮಾಡಿದೀಯಮ್ಮ. ಸರೋಜಾದೇವಿನ ಸುಲಭವಾಗಿ ಯಾರಿಂದಲೂ ಅಲ್ಗಾಡ್ಸಕ್ಕಾಗಲ್ಲ. ಅದಕ್ಕೆ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್ ಬೇಕು. ನೀನು ಏನು ಮಾಡಿದೆ, ಹೇಗೆ ಮಾಡಿದೆ ನನಗೆ ಗೊತ್ತಿಲ್ಲಮ್ಮ. ಆದರೆ ನಿನ್ನ ಸೊಸೆಯಾಗಿ ತಂದುಕೊಳ್ಳೋ ಮಟ್ಟಕ್ಕೆ ಅವಳ ಮೇಲೆ ಮೋಡಿ ಮಾಡಿದೀಯ. ಇದು ದೊಡ್ಡ ಸಾಧನೆ ಕಣಮ್ಮ. ಅದನ್ನೇ ನನಗೂ ನಂಬೋದಕ್ಕಾಗ್ತಿಲ್ಲಪ್ಪ. ಇಷ್ಟು ದೊಡ್ಡ ವಿಷಯ ನಡೆದಿದೆ, ಆದರೆ ನೀನು ಸುಲಭವಾಗಿ ಈ ಸಂಬಂಧ ಬೇಡ ಅಂತ ಹೇಳಿ ಅವಳನ್ನ ಬರಿಗೈಯಲ್ಲಿ ಕಳಿಸ್ಬಿಟ್ಟಿಯಲ್ಲ. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೇ ಕರೆಕ್ಟ್ ಅಲ್ವಪ್ಪ? ಏನೇ ಇದ್ರೂ ನನ್ನ ಹತ್ರ ಕೂಡ ಒಂದು ಮಾತು ಕೇಳ್ದೇನೆ ನಾನು ಅವ್ರ ಸಂಬಂಧ ಬೇಡ ಅಂತ ತಲೆ ಆಡ್ಸದ್ನಲ್ಲಪ್ಪ. ನೀವು ನನ್ನಿಷ್ಟ ಅಂತ ಹೇಳಿದ್ರಲ್ಲ. ಸರಿ ಅಮ್ಮ, ಏನೇ ಇದ್ರು ನಾನು ನಿನ್ನ ಆಕ್ಟಿಂಗ್ ಫಾದರ್ ತಾನೆ, ನಿನ್ನ ನಿಜವಾದ ಅಪ್ಪ ಅಲ್ವಲ್ಲ. ಅಪ್ಪ ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡಿ. ನಾನು ಹೇಗಪ್ಪ ಮನೆಗೆ ಸೊಸೆಯಾಗಿ ಹೋಗಕ್ಕಾಗತ್ತೆ? ನಾನು ಯಾವ ಕಾರಣಕ್ಕೆ ಅಂತ ಇಲ್ಲಿಗೆ ಬಂದು ಆ ಕೆಲ್ಸನೇ ಕೆಟ್ಟು ಹೋಗುತ್ತಪ್ಪ.
ಮಗನ್ಗೆ ನನ್ನ ಕೇಳೋಕ್ ಬಂದ್ರು. ಅದು ನನ್ನ ಅಕ್ಕ ದೇವಿ ಇರ್ಬೇಕಾದ ಜಾಗ. ಆ ಜಾಗದಲ್ಲಿ ನಾನ್ ಹೇಗಪ್ಪ? ಇಲ್ಲಮ್ಮ, ಅವ್ರು ಏನ್ ಹೇಳೋಕ್ ಬಂದ್ರು ಅಂತ ನೀನ್ ಅವ್ರ ಇಡೀ ಮಾತು ಕೇಳಿಸ್ಕೊಳ್ಳೇ ಇಲ್ಲ. ಬೇಕಾಗಿಲ್ಲಪ್ಪ. ಅವ್ರು ಏನೇ ಹೇಳಕ್ ಬಂದ್ರು ಅದ್ ಖಂಡಿತ ನನ್ನ ಕೈಲಿ ಒಪ್ಕೊಳ್ಳೋದಕ್ಕಾಗಲ್ಲ. ಅಭಿನ ನನ್ನ ಅಕ್ಕನ ಜೊತೆ ಮದ್ವೆ ಮಾಡಿಸ್ಬೇಕಂತ ನಾನ್ ಬೆಂಗಳೂರಿಗೆ ಬಂದಿದ್ದು. ಅದೇ ನನ್ನ ಉದ್ದೇಶ, ನನ್ನ ಗುರಿ. ಆದ್ರೆ ನಾನ್ ಆ ಮನೆಗ್ ಸೊಸೆಯಾಗಿ, ಅದು ಸರೋಜಾ ದೇವಿಗ್ ಸೊಸೆಯಾಗಿ ಈ ಜನ್ಮದಲ್ಲಿ ಆಗೋದಿಲ್ಲಪ್ಪ. ಏನೋ ಬಿಡಮ್ಮ, ನಾವು ಒಂದು ಪ್ಲಾನ್ ಮಾಡಿದ್ರೆ ಈಗ ಇನ್ನೊಂದು ಹೊಸ ಪ್ರಾಬ್ಲಮ್ ಬಂದಿದೆ. ಇದಕ್ಕೆಲ್ಲ ಒಂದೇ ದಾರಿ. ಆದಷ್ಟು ಬೇಗ ನೀನು ಹೇಗಾದರೂ ಅಭಿನ್ ಕಂಡು ನಡೆದ ಎಲ್ಲ ವಿಷಯನೂ ನೀನು ತಿಳಿಸಿ ಹೇಳಿ ನಿನ್ನ ಅಕ್ಕನ್ನು ಅವನನ್ನು ಬೇಗ ಒಂದು ಮಾಡೋದೇ ಸರಿ. ಯೋಚನೆ ಮಾಡು. ಅಯ್ಯೋ ದೇವ್ರೇ, ಅದಕ್ಕೆ ಹೋದ್ ಕೆಲ್ಸ ಹಾಳಾಗಿರ್ಲಿ. ನಿನ್ಗೆ ಹಾಲು ಅಭಿಷೇಕ ಮಾಡಿಸ್ತೀನಿ. ಎಷ್ಟು ಸೊಪ್ಪು ಅವಳಿಗೆ. ಏನ್ ಅಂದ್ಕೊಂಡಿದ್ದಾಳೆ ಅವಳನ್ನ? ಇರಿ ಒಂದು ನಿಮಿಷ. ಅಮ್ಮ ಏನಾಯ್ತಮ್ಮ? ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಅಮ್ಮ, ನೀವು ಹೀಗೆಲ್ಲ ನಡ್ಕೊಂಡ್ರೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅಂತ ನಿಮ್ಗೆ ಗೊತ್ತಿಲ್ವಮ್ಮ? ಮಾವ ಏನಾಯ್ತು? ಇಲ್ಲ ಕಣೋ, ಅದು ಬಂದು ನಾವು ನಿನ್ಗೋಸ್ಕರ ಹೆಣ್ಣು ನೋಡಕ್ ಹೋಗಿದ್ವಲ್ಲ, ಅಕ್ಕ ನೋಡಿದ ಹುಡುಗಿ ಮದ್ವೆ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಲು. ಅಯ್ಯಯ್ಯೋ, ಅಕ್ಕನೇ ಹೋಗಿ ಕೇಳಿದ್ರು ಆಗಲ್ಲ ಅಂತ ನೇರವಾಗಿ ಹೇಳ್ಬಿಟ್ಲು. ಅದಕ್ಕೆ ಅಕ್ಕನಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅಮ್ಮ ಏನಮ್ಮ? ನಮ್ ಕುಟುಂಬದ ಮರ್ಯಾದೆ ಕಾಪಾಡೋದಕ್ಕೆ ನಾನು ಇಂಥ ಒಂದು ಕೆಲಸ ಮಾಡಿದ್ದು. ಆದ್ರೆ ಆ ಹುಡುಗಿ ಅವಳಿಗೆ ಮಾಡ್ತಾಳೆ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ನನ್ನ ಮಾನ ಮರ್ಯಾದೆ ಎಲ್ಲಾನು ಹೋಯ್ತು ಅರ್ಜುನ್. ನನಗೆ ತಡ್ಕೊಳಕ್ ಆಗ್ತಿಲ್ಲ.